ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಪಕ್ಕದಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು. ಅಬ್ಬಬ್ಬಾ, ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿ ಆಡಿದ್ದೇ ಆಟ, ಹೇಳೋರಿಲ್ಲ ಕೇಳೋರಿಲ್ಲ. ಸೆರೆಮನಿಯಲ್ಲಿ ಸಾರಥಿ ಬಿಂದಾಸ್ ಜೀವನ. ಕೊಲೆ ಆರೋಪಿಗೆ ಇದೆಂತ ರಾಜಾತಿಥ್ಯ? ಸೆಂಟ್ರಲ್ ಜೈಲು ದರ್ಶನ್ಗೆ 5 ಸ್ಟಾರ್ ಹೋಟೆಲ್ ಆಗ್ಬಿಟ್ಟಿದೆ. ನಟೋರಿಯಸ್ ರೌಡಿ ಶೀಟರ್ಗಳು ಕೇಂದ್ರ ಕಾರಾಗೃಹದ ಎಲ್ಲಾ ರೂಲ್ಸ್ಗಳನ್ನ ಗಾಳಿಗೆ ತೋರಿದ್ದಾರೆ. ದಾಸನಿಗೆ ರಾಜಾತಿಥ್ಯ ನೀಡುತ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಸರ್ಕಾರಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಗಳನ್ನ ಕೇಳ್ತಿದೆ. ರಿಪಬ್ಲಿಕ್ 10 ಪ್ರಶ್ನೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಿರೋದ್ರ ಹಿಂದೆ ಯಾರಿದ್ದಾರೆ? ಅಸಲಿಗೆ ಜೈಲು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಾ ಇರೋದು ಯಾರು? ಆ ಪ್ರಭಾವಿಗಳ ಮೇಲೆ ಕ್ರಮ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ದರ್ಶನ್ಗೆ ಮೊಬೈಲ್ ಕೊಟ್ಟಿದ್ಯಾರು? ಅಲ್ಲದೆ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಫೋಟೋ ತೆಗೆದಿದ್ದು ಯಾರು? ದರ್ಶನ್ಗೆ ಚೇರ್, ಸಿಗರೇಟ್, ಕಾಫಿ ಮಗ್ ಸಿಕ್ಕಿದ್ ಹೇಗೆ? ಇಷ್ಟೆಲ್ಲ ನಡೆಯುತ್ತಿದ್ರೂ ಈ ಬಗ್ಗೆ ಯಾವ ಜೈಲು ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ? ಹಾಗಾದ್ರೆ ಬೇರೆ ಜೈಲುಗಳಲ್ಲೂ ರಾಜಾತಿಥ್ಯ ಸಿಗಲ್ಲ ಅನ್ನೋ ಗ್ಯಾರಂಟಿ ಏನು? ಪ್ರಭಾವಿ ಕೈದಿಗಳಿಗೆ ಒಂದು ರೂಲ್ಸ್, ಸಾಮಾನ್ಯ ಕೈದಿಗಳಿಗೆ ಒಂದು ರೂಲ್ಸಾ? ಜೈಲಲ್ಲಿ ಜಾಮರಿದ್ರೂ ದರ್ಶನ್ಗೆ ವೈಫೈ ಸೌಲಭ್ಯ ಸಿಗ್ತಿರೋದು ಹೇಗೆ ಅನ್ನೋದು ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಮಾನ್ಯ ಗೃಹ ಸಚಿವರೇ, ಮಾನ್ಯ ಕಮಿಷನರ್ ಸಾಹೇಬ್ರೆ, ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಗಳಿಗೆ ನೀವು ಉತ್ತರಿಸಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಜೊತೆ ಇನ್ನೊಬ್ಬ ನಾಗ, 2 ನಾಗ ಇದೆ, ಇನ್ನೊಬ್ಬ ಸೀನಾ, ಇವ್ರ ಜೊತೆ ಕೂತಿರೋ ಫೋಟೋ ರಿಲೀಸ್ ಆಗಿತ್ತು. ಆಮೇಲೆ ಸಿಗರೇಟು, ಆಮೇಲೆ ಮಗ್ಗು, ಆ ನಂತರ ವಿಡಿಯೋ ಕಾಲ್ ಮಾಡುವಂಥದ್ದು. ಹಾಗಿದ್ರೆ ನಮ್ಮ ಪೊಲೀಸರು ನನಗನ್ಸುತ್ತೆ ನೀವು ಯಾವುದಕ್ಕೆ ಫಿಟ್ ಗೊತ್ತಾ? ನೀವು ಇದಕ್ಕೂ ಫಿಟ್ ಅಲ್ಲ. ಯಾವುದಕ್ಕೆ? ಒಂದು ಸಣ್ಣ ಮಕ್ಕಳು ಇನ್ನೊಬ್ಬರ ಕೈಯಿಂದ ಬೊಂಬೆ ಕದೀತಾರಲ್ಲ, ನಿಮಗೆ ಅದನ್ನೂ ತಡೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ರೀ. ಒಂದು ಪುಟ್ಟ ಮಗು ಇನ್ನೊಂದು ಮಗುವಿನ ಕೈಯಿಂದ ಬೊಂಬೆ ಕಿತ್ಕೊಳ್ಳೋದನ್ನು ಕೂಡ ನಿಮಗೆ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ನೀವು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳ ಬೂಟ್ ನೆಕ್ಕವರಾಗ್ಬಿಟ್ಟಿದ್ದೀರಿ. ಬೂಟ್ ನೆಕ್ಕವರು. ನಿಮ್ಮ ಯಾವುದೋ ಕಿತ್ತೋಗಿರೋ ರಾಜಕಾರಣಿ ನಿಮ್ಮ ತಲೆ ಮೇಲೆ ಕೈ ಇಟ್ಟಿದ್ದಾನೆ, ನಿಮಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ. ನೆನಪಿಡಿ, ಒಬ್ಬ ರಾಜಕಾರಣಿ ಈ ಸಮಾಜದ ಸೇವಕ ಆಗಿರಬೇಕು, ಜನರ ಸೇವಕ ರಾಜಕಾರಣಿ. ಆ್ಯಂಡ್ ಅಧಿಕಾರಿಗಳು ಜನರ ನೌಕರರು. ನಿಮಗೆ ಸಂಬಳ ಕೊಡೋದು ಜನ, ನಿಮಗೆ ಸಂಬಳ ಕೊಡೋದು ಜನ. ಸಿದ್ದರಾಮಯ್ಯನವರಾಗಲಿ ಯಾವುದೇ ರಾಜಕಾರಣಿ ಆಗಲಿ ಈ ರಾಜ್ಯವನ್ನು ನೋಡ್ಕೊಳ್ಳಿ ಅಂತ ಓಟ್ ಕೊಟ್ಟವರು ಕೂಡ ನಾವೇ. ಆ ಜೈಲನ್ನು ನೋಡ್ಕೊಳ್ಳಿ ಅಂತೇಳಿ ನಿಮಗೆ ಅಧಿಕಾರ ಕೊಟ್ಟು, ನಿಮ್ಮ ಕೈಯಲ್ಲಿ ಗನ್ ಕೊಟ್ಟು, ನಿಮಗೆಲ್ಲ ವ್ಯವಸ್ಥೆ ಕೊಟ್ಟು ನಿಮ್ಮನ್ನಲ್ಲಿ ಇಟ್ಟಿರೋದು ಕೂಡ ನಾವೇ. ಪ್ರಜೆಗಳು, ಪ್ರಭುಗಳು ಅರ್ಥ ಮಾಡ್ಕೊಳ್ಳಿ. ನೀವು ರಾಜಾರೋಷವಾಗಿ ಬಿಡ್ತೀರಿ ಅಂದರೆ ನೀವು ಈ ರೌಡಿಗಳು ಮತ್ತೊಬ್ಬರು ಅವರು ಬಿಸಾಕೋ ಎಂಜಿಲ್ ಬಿಸ್ಕೆಟ್ಗೆ ಈ ನಾಯಿ ಹಾರಾಡ್ತಲ್ಲ, ಹಂಗೆ ಮಾಡ್ತೀರಾ? ಕರ್ನಾಟಕದ ಪೊಲೀಸರಿಗೆ ಎಂಥ ಹೆಸರಿದೆ ರೀ. ಯಾಕಿಂತ 4-5 ಜನಗಳಿಂದಾಗಿ ಕರ್ನಾಟಕದ ಪೊಲೀಸರ ಹೆಸರನ್ನು ಹಾಳು ಮಾಡ್ತೀರಿ? ವೀರಪ್ಪನನ್ನು ಯಾರು ಎಡೆಮರಿ ಕಟ್ಟಿದ್ದು? ಶಂಕರ್ ಬಿದರಿ, ಎಂತೆಂಥವರಿದ್ದರು. ರಾಜೀವ್ ಗಾಂಧಿ ಹತ್ಯಾಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಣನಕುಂಟೆಯಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದಾಗ ಯಾರು ಎಡೆಮರಿ ಕಟ್ಟಿದ್ದು? ಕರ್ನಾಟಕದ ಪೊಲೀಸರು. ಏನೇನೋ ಮಾಡಬೇಕಾದವರು ನೀವೆಲ್ಲ ನನಗನ್ಸುತ್ತೆ ಈ ಪೊಲೀಸರು ಇದ್ದಾರಲ್ಲ, ಕಾಪಿ ಹೊಡೆದು ಪಾಸ್ ಆಗಿರೋದು. ಆ PSI ಎಕ್ಸಾಮ್ ಎಲ್ಲ ಆಯ್ತಲ್ಲ, ಕೆಲವೆಲ್ಲ ಕಾಪಿ ಹೊಡೆದು ಪಾಸ್ ಆಗಿರೋರು ಇವರೆಲ್ಲ. ಕಾಪಿ ಹೊಡೆದು ಪಾಸಾಗಿ ಈಗ ಚೆಕ್ ಮಾಡಿದ್ರು ಕೂಡ ತೆಗೆದು ಹೊರಗೆ ಬಿಸಾಕ್ಬೋದು ಡಿಪಾರ್ಟ್ಮೆಂಟಿಂದ. PSI ಯಲ್ಲೂ ಕೂಡ ಅಕ್ರಮ ಮಾಡ್ತೀರಿ. ಕಳ್ಳರು ಪೊಲೀಸ್ ಆಗಿ ಬಂದಿರೋದು. ಇದು ಕಳ್ಳನ ಜೊತೆನೇ ಸೇರೋದು. ಜೈಲಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡಿದ್ದರ ಹಿಂದೆ ಅನುಮಾನದ ಹುತ್ತ ಬೆಳೆದಿದೆ. ಕಾಟೇರನಿಗೆ ಅದ್ದೂರಿ ವ್ಯವಸ್ಥೆ ಮಾಡಿದ ಆ ಕೈ ಯಾರದ್ದು? ಯಾವ ರಾಜಕಾರಣಿಯವ? ದಾಸನಿಗೆ ಸಿಕ್ಕ ರಾಜಾತಿಥ್ಯದ ಹಿಂದೆ ಸರ್ಕಾರವೇ ಇದೆಯಾ? ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ನೋಟಿಸ್ ಕಳಿಸುವಂಥ ನೀವು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳನ್ನು ಕೊಲೆ ಮಾಡಿದವ್ರನ್ನ, ಆರೋಪಿಗಳನ್ನು, ಆಮೇಲೆ 4-5 ಕೊಲೆ ಆರೋಪಿತನನ್ನು ಜೊತೆ ಕೂರಿಸ್ಕೊಂಡು ಏನು ಪಾರ್ಟಿ ಮಾಡ್ತಾಯಿದ್ರಾ?
ಪೊಲೀಸರು ಮುಜ್ರ ಮಾಡಬೇಕಿತ್ತು ಅವ್ರ ಮುಂದೆ. ಬನ್ನಿ ಮುಜ್ರ, ಅವ್ರು ಹಿಂಗೆ ದುಡ್ಡು ಬಿಸಾಕ್ತಾ ಇದ್ರು. ನಿಮಗೆ ನಾಚಿಕೆ ಆಗಲ್ವೇನು ಪೊಲೀಸರಿಗೆ? ಸ್ಟೋರಿ ನೋಡಿ. ಪೊರ್ಕಿಗೆ ರಾಜಾತಿಥ್ಯ ಹಿಂದೆ ಅನುಮಾನದ ಹುತ್ತ. ಫೋಟೋ ತೆಗೆದಿದ್ದು ಯಾರು ಅನ್ನೋದೇ ನಿಗೂಢ. ಟೀ ಕಪ್ ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿರೋ ಪೊರ್ಕಿ ಸುತ್ತ ಇರೋರೆಲ್ಲ ಆರೋಪಿಗಳೇ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ರು. ಕಾಟೇರ್ನದ್ದು ಬಿಂದಾಸ್ ಲೈಫ್. ಕೊಲೆ ಆರೋಪಿ ಜೈಲು ದಾಸನಿಗೆ ರಾಜಾತಿಥ್ಯ ನೀಡಿರುವ ಹಿಂದೆ ಹಲವು ಅನುಮಾನದ ಹುತ್ತ ಬೆಳೆದಿದೆ. ವಿಐಪಿ ಬ್ಯಾರೆಕ್ನಲ್ಲಿ ಆರೋಪಿ ದರ್ಶನ್ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಫೋಟೋ ರಿವೀಲ್ ತನಿಖೆ ವೇಳೆ ಯಾವೆಲ್ಲ ವಿಚಾರ ಹೊರ ಬರಲಿದೆ ಅನ್ನೋದನ್ನ ನೋಡೋದಾದ್ರೆ, ಪೊರ್ಕಿಗೆ ರಾಜಾತಿಥ್ಯದ ಹಿಂದೆ ಅನುಮಾನದ ಹುತ್ತ ಬೆಳೆದಿದೆ. ವಿಐಪಿ ಬ್ಯಾರಕ್ಗೆ ವಿಲ್ಸನ್ ಗಾರ್ಡನ್ ನಾಗ ಬಂದಿದ್ದ ಹೇಗೆ? ಜೈಲಿನಲ್ಲೇ ಟೀ ಸಿಗರೇಟ್ ಕೊಟ್ಟಿದ್ದು ಯಾರು ಅನ್ನೋ ಬಗ್ಗೆ ಗುಮಾನಿ ಹುಟ್ಟಿದೆ. ವಿಡಿಯೋ ಕಾಲ್ನಲ್ಲಿ ಮಾತಾಡೋಕೆ ಫೋನ್ ಕೊಟ್ಟಿದ್ಯಾರು? ಜೈಲು ದಾಸನಿಗೆ ಮಾತನಾಡೋಕೆ ಫೋನ್ ಕೊಟ್ಟಿದ್ಯಾರು ಅನ್ನೋ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಜೈಲು ಒಳಗೆ ರಾಜಾತಿಥ್ಯ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ವಾ? ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತು ಈಗ ತನಿಖೆಗೆ ಆದೇಶಿಸಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಪೊರ್ಕಿ ಜೊತೆ ನಾಗನ ಫೋಟೋ ಜೈಲಿನ ಶೌಚಾಲಯದಿಂದ ತೆಗೆದಿರೋ ಸಾಧ್ಯತೆ ಇದೆ. ಟಾಯ್ಲೆಟ್ ಹತ್ತಿರ ಯಾವುದೇ ಸಿಸಿಟಿವಿ ಇಲ್ಲದ ಕಾರಣ ಫೋಟೋ ತೆಗೆದಿದ್ದು ಯಾರು ಅನ್ನೋದು ಗೊತ್ತಾಗಲ್ಲ. ಜಾಮರ್ ಇದ್ರೂ ಇಂಟರ್ನೆಟ್ ಸೌಲಭ್ಯ ಹೇಗ್ ಸಿಕ್ತು ಅನ್ನೋ ಹಿಂದೆ ಅನುಮಾನದ ಹುತ್ತ ಬೆಳೆದಿದೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವರೆಲ್ಲ ಯಾಕೆ ಮಾಡಿದ್ದಾರೆ ಗೊತ್ತಾ? ದುಡ್ಡು ಸಿಗತ್ತೆ ಅಂತ. ನೀವು ದುಡ್ಡು ಕೊಟ್ಟರೆ ಭಾರತ ದೇಶದ ಎಲ್ಲ ಮಾಹಿತಿಗಳನ್ನು ಕೂಡ ಶತ್ರು ರಾಷ್ಟ್ರಗಳಿಗೆ ಕೊಡ್ತಾರೆ. ಅದು ಕೂಡ ಇಂಥ ಪೊಲೀಸರು ಅಲ್ಲಿ ಜಾಮರ್ ಹಾಕಿದ್ದಾರೆ, ಹೊರಗಡೆ ಜಾಮರ್ ಹಾಕಿದ್ದಾರೆ, ಒಳಗಡೆ ಜಾಮರ್ ಇಲ್ಲ. ಅಲ ಪೊಲೀಸಾ? ಹಾಂ, ಹೊರಗಡೆ ಜಾಮರ್, ಹೊರಗಡೆ ಏನು ಸಿಗೋದಿಲ್ಲ, ಒಳಗಡೆ ಜಾಮರ್ ಇಲ್ಲ. ಆಮೇಲೆ ಅವತ್ತಿಂದ ಇವತ್ತಿನ ತನಕ ಆ ಗೃಹ ಮಂತ್ರಿ ಸೀಟ್ ಇದೆಯಲ್ಲ, ನತದೃಷ್ಟ ಸೀಟ್ ರೀ, ಒಬ್ಬ ಬಂದಿಲ್ಲ. ಖಡಕ್ಕಾಗಿ ಮಾತಾಡೋ ಒಬ್ಬ ಬಂದಿಲ್ಲ. ಸುಮ್ಮನೆ ಎಲ್ಲ ಬಂದು ಹಿಂದೇನೂ ಅಷ್ಟೇ, ಈಗಲೂ ಅಷ್ಟೇ ಕಠಿಣ ಕ್ರಮ ಕೈಗೊಳ್ತೀವಿ. ನೀವು ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋವಾಗಲೇ ನಮಗೆ ಇಲ್ಲಿ ದಮ್ಮು ಶುರುವಾಗ್ತಾಯಿತ್ತು. ಹಾಂ, ಹೆಂಗೆ ಸಪ್ಪೆ ಅಂತಂದರೆ ಅದನ್ನು ಹೇಳೋ ರೀತಿ, ಆಯ್ತಪ್ಪ ನೀವು ಸಪ್ಪೆ ಇರ್ಬೋದು, ಅದಕ್ಕೆ ಏನು ಇದು ಮಾಡಬಾರ್ದು. ಈ ಜ್ಯೋತಿ ಪ್ರಕಾಶ್ ಮಿರ್ಜಿ ಇದ್ದರು ಮೊದಲು, ಕಾಣಕ್ಕೆ ಹೆಂಗೆ ಸಣಕ್ಕಲಾಗಿದ್ದರು, ಬಟ್ ಖಡಕ್ಕಾಗಿದ್ದರು. ಹಂಗಾದ್ರೂ ಬೇಕಲ್ಲ, ಏನೂ ಇಲ್ಲ, ಅದ್ರ ಏನು ತಪ್ಪಿಲ್ಲ. ಒಂದು ಅಧಿಕಾರ ಕೊಟ್ಟಿರೋದು ಜಾತಿ ಸಮುದಾಯ ಅಂತ ಮಾತಾಡೋಕ್ಕಲ್ಲ ಸರ್. ಎಲ್ಲ ಸಮುದಾಯವನ್ನು ಕರ್ನಾಟಕದಲ್ಲಿರುವ ಎಲ್ಲ ರಕ್ಷಣೆಗಾಗಿ ಕೊಟ್ಟಿರುವಂಥದ್ದು. ಇಲ್ಲಾಂತಂದರೆ ಪೊಲೀಸ್ ಸ್ಟೇಷನ್ ಯಾಕೆ? ಎಲ್ಲ ಓಪನ್ ಮಾಡಿ ಬಿಟ್ಬಿಡಿ. ಅಲ್ಲಿ ಏನಾದರೂ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡೋಣ ಏನಾದರೂ ಒಂದು. 9 ಮಂದಿ ಸಸ್ಪೆಂಡ್ ಆಗಿದ್ದಾರೆ. ಆಮೇಲೆ ಈ ಥರ ಹೆಂಗೆ ಅವಕಾಶ ಕೊಟ್ರಿ ನೀವು? ಎಲ್ಲಿಗೆ ಬಂದುಬಿಟ್ರಿ ಪೊಲೀಸರು? ಆ ಗಾಡಿಗಳು, ಈಗ ಟ್ರಾಫಿಕ್ ಪೊಲೀಸರಿಗೆ ಏನು ಕೆಲಸ ಅಂದರೆ ಆ ಗಾಡಿ ಹೋಗೋ ಫೋಟೋ ತೆಗಿಯೋದು, ಫೋಟೋ ತೆಗೆದ್ಬಿಟ್ಟು ಅವ್ನು ಕಳಿಸೋದು. ಆ 1000 ರೂಪಾಯಿ ಕಳಿಸು, 100 ರೂಪಾಯಿ ಕಳಿಸು. ಆಮೇಲೆ ಗಂಡ ಹೆಂಡತಿ ಪಾಪ ಹೆಲ್ಮೆಟ್ ಹಾಕದೆ ಒಂದಿಬ್ಬರು ಬಂದ ತಕ್ಷಣ ಜಾಕಿ ಚೈನ್ ಥರ ಪಲ್ಟಿ ಹೊಡೆದು ಅವರನ್ನು ನಿಲ್ಲಿಸಿ, ಅವರನ್ನು ಬೀಳಿಸಿ, ಅವರನ್ನು ಸಾಯಿಸಿ ಖುಷಿ ಪಡೋದು. ಇದಕ್ಕೆ ನಿಮಗೆ ಪೊಲೀಸು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಆಗಲ್ಲ ರೀ. ಯಾಕೆ ಪೊಲೀಸ್ ಕೆಲಸ ಮಾಡ್ತೀರಿ? ಬಿಟ್ಬಿಡಿ. ಅದಕ್ಕಾಗಿ ಹಪಿಸೋರು ತುಂಬ ಜನ ಇದ್ದಾರೆ. ನೀವೆಲ್ಲ ಕಾಪಿ ಹೊಡೆದು ಪಾಸ್ ಹಾಕಿರೋ ಪೊಲೀಸರು ಅಂತ ಅನಿಸ್ತಾ ಇದೆ. ಅದು ಆ ಕಡೆ ACP ಚಂದನ್ ಕೂಡ ಪೊಲೀಸ್ ಅಧಿಕಾರಿನೇ ಅಲ್ವಾ? ಅಂಥವ್ರಿರುವಾಗ ಯಾಕೆ ಮರ್ಯಾದೆ ತೆಗಿತೀರಂಥವ್ರದ್ದು? ರಾಜೀನಾಮೆ ಕೊಟ್ಟು VRS ತಗೊಂಡೋಗ್ರಿ. ಆಮೇಲೆ ಪೊರ್ಕಿಗೆ ರಾಜಾತಿಥ್ಯ ನೀಡ್ತಾ ಇರುವ ಬಗ್ಗೆ ನಾವು ನಿರಂತರವಾಗಿ ವರದಿ ಮಾಡ್ತಾನೆ ಇದ್ವಿ. ಸಾಲು ವರದಿ. KFC ಚಿಕನ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕೊಡ್ತಾ ಇದ್ದಾರೆ, ನಮಗೆ ಗೊತ್ತಾಗ್ತಾ ಇತ್ತು. 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾರನ್ನು ಮಾಡಿರ್ತಾರೆ ಗೊತ್ತಾ? ಎಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಮಾಡಿರ್ತಾರೆ. ಸರಿ, ನೋಡೋಣ ಅವರ ಡೆಸಿಗ್ನೇಷನ್ ಯಾವುದು, ನೋಡೋಣ ಒಂದು ಸ್ಟೋರಿ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ನಮ್ಮ ವರದಿ ಪ್ರಸಾರವಾಗ್ತಿದ್ದಂತೆ ಮತ್ತೆ ಇಬ್ಬರ ತಲೆದಂಡ.
ಸೂಪರಿಂಟೆಂಡೆಂಟ್ ಸೇರಿ ಒಟ್ಟು 9 ಮಂದಿ ಸಸ್ಪೆಂಡ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪೊರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿಯುತ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸಾಲು ಸಾಲು ವರದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಬೆಚ್ಚಿದ ಗೃಹ ಇಲಾಖೆ 9 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಇವರು ಹಿರಿಯ ಅಧಿಕಾರಿಗಳು. ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂಥವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಹಾಗಾದ್ರೆ ಯಾವೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡಿದ ಆರೋಪ ಹಿನ್ನೆಲೆ 9 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಸೂಪರಿಂಟೆಂಡೆಂಟ್ಗಳಾದ ಮಲ್ಲಿಕಾರ್ಜುನ ಸ್ವಾಮಿ, ಶೇಷಮೂರ್ತಿ ಅವರನ್ನ ಅಮಾನತು ಮಾಡಲಾಗಿದೆ. ಜೈಲರ್ಗಳಾದ ಶರಣಬಸವ ಅಮೀನ್ಗಡ, ಪ್ರಭು ಎಸ್ ಕಂಡೇಲ್ವಾಲ್ ಸಸ್ಪೆಂಡ್ ಮಾಡಲಾಗಿದೆ. ಅಸಿಸ್ಟೆಂಟ್ ಜೈಲರ್ಸ್ ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಹಾಗೂ ವಾರ್ಡರ್ ಬಸಪ್ಪ ತೇಲಿ ಅವರನ್ನ ಗೃಹ ಇಲಾಖೆ ಅಮಾನತುಗೊಳಿಸಿದೆ. ಬೇರೆ ಕಾರಾಗೃಹಕ್ಕೆ ದಾಸ ಶಿಫ್ಟ್ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿ ರಾಜಾತಿಥ್ಯ ಸಂಚಲನ ಮೂಡಿಸಿದೆ. ಸೆಂಟ್ರಲ್ ಜೈಲಿನಿಂದ ದಾಸ ಶಿಫ್ಟ್ ಮಾಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನ್ಸೂಚನೆ ನೀಡಿದ್ದಾರೆ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕೋ ಅದನ್ನು ಮಾಡ್ತೀವಿ. ಕಾಟೇರನಿಗೆ ರಾಜಾತಿಥ್ಯ ನೀಡಿರುವ ಫೋಟೋಗಳು ವೈರಲ್ ಆಗಿರೋದು ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಅಧಿಕಾರಿಗಳ ವಿರುದ್ಧ ತಲೆದಂಡದ ಅಸ್ತ್ರ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ 9 ಜನ ಇದ್ದಾರಲ್ಲ ಅವ್ರದ್ದು ಫೋಟೋ ಹಾಕ್ಬಿಟ್ಟು, ಈಗ ಮೆಜೆಸ್ಟಿಕ್ಕಲ್ಲಿ ಸೂಟ್ ಕೇಸ್ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತಂದ್ಬಿಟ್ಟು ಫೋಟೋ ಹಾಕಲ್ವಾ? ಸೂಟ್ ಕೇಸ್ ಕಳ್ಳಿಯರಿದ್ದಾರೆ ಎಚ್ಚರಿಕೆ ಅಂತ ಫೋಟೋ ಹಾಕಲ್ವಾ? ಅವರನ್ನು ನೋಡಿ, ಒಂದು ಕಡೆ ಕಳ್ಳರು ಅವರು, ಇನ್ನೊಂದು ಕಡೆ ಅತಿ ಕಡು ಬಡತನ ಇರುತ್ತೆ. ಈಗ ಈ 9 ಪೊಲೀಸರನ್ನು ಹಿಂಗೆ ಹಾಕ್ಬಿಟ್ಟು ಇವರು ಪೊಲೀಸರೆಲ್ಲ ಕಳ್ಳರು ಅಂತ ಫೋಟೋ ಹಾಕಿ ಪೊಲೀಸ್ ಸ್ಟೇಷನಲ್ಲಿ ಗೊತ್ತಾಗಲಿ. ಹಾಕಿ 9 ಜನರನ್ನು, ಇವರು ಇಂತಿಂಥ ಕಳ್ಳ ಕೆಲಸ ಮಾಡಿದ್ದಾರೆ, ಇವರು ರೌಡಿಗಳ ದುಡ್ಡು ತಿಂತಾರೆ, ಇವರು ಬುಟ್ನೆ ಕೀಸ್ ಪೊಲೀಸರು ಹಾಕಿ. ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಇಂಥವ್ರನ್ನ ಕಟ್ಟುನಿಟ್ಟಾಗಿ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಗೆ ಕೊಡಿ, ಜನಗಳಿಗೆ ನಾವು ಮಾಡ್ತೀವಿ, ನಮಗೂ ಗೊತ್ತಿದೆ. ಇನ್ನು ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ಬಿಂದಾಸ್ ಲೈಫ್ ನಡೆಸ್ತಾ ಇದ್ದಾನೆ, ಸಿಗರೇಟ್ ಸೇದ್ಕೊಂಡು ಮಜಾ ಮಾಡ್ತಾ ಇದ್ದಾನೆ, ವಿಡಿಯೋ ಕಾಲ್ ಮಾಡಿ ಹೊರಗಿನವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಹಾಗಾದರೆ ಕಾಟೇರನಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇರೋದು ಯಾರು? ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ 10 ಪ್ರಶ್ನೆಗಳು ಇಲ್ಲಿದೆ.